ಬೆಂಗಳೂರಿನಲ್ಲಿ ವಿದ್ಯಾರ್ಥಿಯೊಬ್ಬ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವ ಪ್ರಕರಣ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಸ್ಟರ್ಲಿಂಗ್ ವಸತಿ ಶಾಲೆ ವಿದ್ಯಾರ್ಥಿ ಗುರುಕಿರಣ್ ಈಗ ಸಾವನ್ನಪ್ಪಿರುವಂಥ ವಿಚಾರ ಶಿಕ್ಷಕರ ಮೇಲೇ ಈಗ ಆರೋಪಗಳು ಬಲವಾಗಿ ಕೇಳಿ ಬರ್ತಾ ಇದೆ. ಸಾವಿನ ಹಿಂದಿರುವ ಸತ್ಯವನ್ನು ವಸತಿ ಶಾಲೆಯ ವಿದ್ಯಾರ್ಥಿಗಳು ಈಗ ಬಿಚ್ಚಿಟ್ಟಿದ್ದಾರೆ. ನೋಡಿ, ವಿದ್ಯಾರ್ಥಿ ಸಾವನ್ನಪ್ಪಿರುವಂಥದ್ದು ಅದು ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಸ್ಟರ್ಲಿಂಗ್ ವಸತಿ ಶಾಲೆ ವಿದ್ಯಾರ್ಥಿ ಗುರುಕಿರಣ್ ಸಾವು ಏನಿದೆಯಲ್ಲ, ಪೋಷಕರು ಒಂದು ಕಡೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾವಿನ ಹಿಂದಿರುವ ಸತ್ಯವನ್ನು ವಸತಿ ಶಾಲೆಯ ವಿದ್ಯಾರ್ಥಿಗಳು ಈಗ ಬಿಚ್ಚಿಟ್ಟಿದ್ದಾರೆ. ಬೆಳಗ್ಗೆ ಎಂದಿನಂತೆ 5 ಗಂಟೆಗೆ ಗುರುಕಿರಣ್ ಎದ್ದಿದ್ದ. ಅವ್ರ ಸಹಪಾಠಿಗಳು ಹೇಳ್ತಾ ಇರುವಂಥ ಮಾತಿದು. ಜೊತೆಗೆ ಮೈದಾನಕ್ಕೂ ಬರುವ ಮುನ್ನ ಶೌಚಾಲಯಕ್ಕೆ ಹೋಗಿದ್ದ. ಇನ್ನು ಶೌಚಾಲಯಕ್ಕೆ ಹೋಗಿದ್ದಕ್ಕೆ ದೈಹಿಕ ಶಿಕ್ಷಕರು ಹೊಡೆದ್ರು. ಆತನ ಸಹಪಾಠಿಗಳು ವಿವರಣೆ ಕೊಡ್ತಾ ಇದ್ದಾರೆ. ದೈಹಿಕ ಶಿಕ್ಷಕ ನಾರಾಯಣ್ ಗುರುಕಿರಣ್ಗೆ ಹೊಡೆದ್ರು. ಇನ್ನು ಗುರುಕಿರಣ್ ತಲೆಯನ್ನು ಬಗ್ಗಿಸಿ ಕುತ್ತಿಗೆ ಮೇಲೆ ಹೊಡೆದ್ರು ಅಂತ ಆ ಗುರುಕಿರಣ್ನ ಸಹಪಾಠಿಗಳು ಹೇಳ್ತಾ ಇದ್ದಾರೆ. ಮೈದಾನದಲ್ಲಿ 2 ರೌಂಡ್ ಓಡುವಂತೆ ಹೇಳಿದ್ರಂತೆ. ಇವೆಲ್ಲವೂ ಕೂಡ ಈಗ ಸಾಕಷ್ಟು ಅನುಮಾನ ರೀತಿಯಲ್ಲಿ ಪೋಷಕರು ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ಸ್ಟರ್ಲಿಂಗ್ ವಸತಿ ಶಾಲೆಯ ವಿದ್ಯಾರ್ಥಿ ಗುರುಕಿರಣ್ ಸಾವು, ಈ ಸಾವಿನ ಹಿಂದಿರುವ ಸತ್ಯವನ್ನು ವಸತಿ ಶಾಲೆಯ ವಿದ್ಯಾರ್ಥಿಗಳು ಈಗ ಬಿಚ್ಚಿಟ್ಟಿದ್ದಾರೆ. ಜೊತೆಗೆ ಸಾರ್ವಜನಿಕ ವಲಯದಲ್ಲೂ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ಬೆಳಿಗ್ಗೆ ಎಂದಿನಂತೆ 5 ಗಂಟೆಗೆ ಗುರುಕಿರಣ್ ಎದ್ದಿದ್ದ. ಮೈದಾನಕ್ಕೆ ಬರುವ ಮುನ್ನ ಶೌಚಾಲಯಕ್ಕೆ ಹೋಗಿದ್ದ. ಅದನ್ನೇ ಒಂದು ನೆಪ ಮಾಡಿಟ್ಕೊಂಡು ದೈಹಿಕ ಶಿಕ್ಷಕರು ಆತನಿಗೆ ಹೊಡೆದ್ರು. ಅದು ತಲೆ ಬಗ್ಗಿಸಿ ಹೊಡೆದಿದ್ದಾರೆ. ದೈಹಿಕ ಶಿಕ್ಷಕ ನಾರಾಯಣ್ ಗುರುಕಿರಣ್ಗೆ ಹೊಡೆದ್ರು ಅಂತ ಆತನ ಸಹಪಾಠಿಗಳೀಗ ಹೇಳ್ತಾ ಇದ್ದಾರೆ. ತಲೆ ಬಗ್ಗಿಸಿ ಕುತ್ತಿಗೆ ಮೇಲೆ ಹೊಡೆದ್ರಂತೆ. ಮೈದಾನದಲ್ಲಿ 2 ರೌಂಡ್ ಓಡಲಿಕ್ಕೂ ಕೂಡ ಹೇಳಿದ್ರಂತೆ. ಆದರೆ ಈ ಶಿಕ್ಷಕರು ಅಂದರೆ ನಾವು ಹೊಡಿಲಿಕ್ಕೆ ಇರೋದು, ನಾನು ದೈಹಿಕ ಶಿಕ್ಷಕ, ನಾನು ದಂಡಿಸಲಿಕ್ಕೆ ಇರೋದು, ಈ ರೀತಿ ಕೆಲವೊಂದಿಷ್ಟು ಶಿಕ್ಷಕರ ವರ್ತನೆಗಳು ಅದು ನಿಜಕ್ಕೂ ವಿದ್ಯಾರ್ಥಿಗಳ ಸಾವಿನ ಹಂತಕ್ಕೆ ಹೋಗಿ ನಿಲ್ತದೆ. ಅಂದರೆ ನಿಜಕ್ಕೂ ಇದೊಂಥರ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ವಿಚಾರ. ಹಾಗಾಗಿ ಈ ಸಾವಿನ ಹಿಂದಿರುವಂಥ ವಿಚಾರಗಳನ್ನು ಇವತ್ತು ಆತನ ಸಹಪಾಠಿಗಳೇ ಈಗ ಬಿಚ್ಚಿಟ್ಟಿದ್ದಾರೆ. ಜೊತೆಗೆ ಆಕ್ರೋಶಗಳು, ಧರಣಿಗಳು ಮುಂದುವರಿತಾ ಇದ್ದಾವೆ. ಪೊಲೀಸರ ಹೊಯ್ಸಳ ವಾಹನಕ್ಕೆ ಅಡ್ಡಲಾಗಿ ಕುಳಿತು ಧರಣಿ ಕೂಡ ಮಾಡಿದರು. ದೈಹಿಕ ಶಿಕ್ಷಕ ನಾರಾಯಣ್ ಕೃತ್ಯದ ವಿರುದ್ಧ ಆಕ್ರೋಶಗಳು ವ್ಯಕ್ತಪಡಿಸಿದ್ದಾರೆ. ಶಿಕ್ಷಕರು ಅಂದರೆ ಬುದ್ಧಿ ಹೇಳಬೇಕು, ಆದರೆ ಅವ್ರದ್ದೇ ಆದಂತಹ ಒಂದು ನೀತಿ ನಿಯಮಗಳಿರ್ತದೆ. ಮಕ್ಕಳಿಗೆ ಒಂದು ಎಲ್ಲದರಲ್ಲೂ ಕೂಡ ಹೊಡೆದೇ ಅವರಿಗೆ ಬುದ್ಧಿ ಹೇಳಬೇಕಂತಿಲ್ಲ. ಒಬ್ಬ ಉತ್ತಮವಾದಂಥ ಶಿಕ್ಷಕ ಒಂದು ನೀತಿ ಪಾಠಗಳನ್ನು ಕೂಡ ಮಾಡಿ ಅವರಿಗೆ ಬುದ್ಧಿ ಹೇಳ್ಬೋದು. ಕೇವಲ ಶೌಚಾಲಯಕ್ಕೆ ಹೋಗಿದ್ದಕ್ಕೆ ಈ ರೀತಿಯಾದಂತಹ ವರ್ತನೆಯನ್ನು ವಿದ್ಯಾರ್ಥಿಗಳ ಮೇಲೆ ದೈಹಿಕ ಶಿಕ್ಷಕರು ತೋರಿಸ್ತಾರೆ ಅಂದರೆ ಆ ಶಿಕ್ಷಕನ ಮನಸ್ಥಿತಿ ಎಷ್ಟರ ಮಟ್ಟಿಗಿತ್ತು ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಶೌಚಾಲಯಕ್ಕೆ ಹೋಗಿರ್ತಾನೆ. ಶೌಚಾಲಯಕ್ಕೆ ಹೋದಾಗ ಅವರಿಗೆ ಹೊಡಿಬೇಕು ಬಡಿಬೇಕು ಅಂತಿಲ್ಲ, ಬೇರೆ ರೀತಿಯಲ್ಲಿ ಅವರಿಗೆ ಇನ್ನು ಮುಂದೆ ಹೆಂಗೆ ಲೇಟ್ ಆಗಬಾರ್ದು, ಬೇಗ ಬರಬೇಕು ಅಂತೆಲ್ಲ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳ್ಬೋದಿತ್ತು. ಮೈದಾನಕ್ಕೆ ಬರೋದಕ್ಕಿಂತ ಮುಂಚೆ ಶೌಚಾಲಯಕ್ಕೆ ಹೋಗಿದ್ದ ಅನ್ನುವಂಥ ಒಂದು ಕಾರಣಕ್ಕೆ ಈ ಶಿಕ್ಷಕ ನಿಜಕ್ಕೂ ಆ ವಿದ್ಯಾರ್ಥಿ ಮೇಲೆ ಹೊಡೆದ್ರಾ ಅಥವಾ ಬೇರೆ ಇನ್ನೇನಾದರೂ ಕಾರಣ ಇತ್ತಾ? ನೋಡಿ, ಆ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಸಾರ್ವಜನಿಕ ವಲಯದಲ್ಲಿ ಆಕ್ರೋಶವ ಸಾಕಷ್ಟು ಈಗ ವ್ಯಕ್ತವಾಗ್ತಾ ಇದ್ದಾವೆ. ಮತ್ತು ಆ ಹೊಯ್ಸಳ ಪೊಲೀಸ್ ಕಾರಿಗೆ ತುಂಬುವಂತಹ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕರು ಬಿಟ್ಟಿಲ್ಲ. ನೋಡಿ, ಸಾರ್ವಜನಿಕರು ಎಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಆ ವಿದ್ಯಾರ್ಥಿಯ ಪೋಷಕರು ಕೂಡ ಇದ್ದಾರೆ. ಯಾಕಂದರೆ ಸಹಜವಾಗಿ ತನ್ನ ಹೆತ್ತ ಮಗನನ್ನು ಕಳ್ಕೊಂಡಂತಹ ಪೋಷಕರಿಗೆ, ಮನೆಗೆ ಬೆಳಕಾಗಬೇಕಾದಂತಹ ಮನೆ ಮಗನನ್ನು ಕಳ್ಕೊಂಡಂಥ ಪೋಷಕರಿಗೆ ಸಾಕಷ್ಟು ಕಣ್ಣೀರು ಸುರಿಸೋದು ಸರ್ವೇ ಸಾಮಾನ್ಯ. ಅದು ದೈಹಿಕ ಶಿಕ್ಷಕ ನಾರಾಯಣ ಕೃತ್ಯದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ನ್ಯಾಯಕ್ಕಾಗಿ ಮೃತ ವಿದ್ಯಾರ್ಥಿ ಗುರುಕಿರಣ್ ತಂದೆ ಈಗ ನಮಗೆ ನ್ಯಾಯ ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ರಿಸರ್ವ್ ವಾಹನಗಳು ಕೂಡ ಆಗಮಿಸಿದವೆ. ಶಾಲೆಗೆ ಪೆಟ್ರೋಲನ್ನು ತೆಗೆದುಕೊಂಡು ಪೋಷಕರು ಬಂದಿದ್ದಾರೆ. ನೋಡಿ, ಆಕ್ರೋಶ ಎಷ್ಟು ಮಟ್ಟಿಗೆ ಇರ್ತದೆ ಅಂದರೆ ದೈಹಿಕ ಶಿಕ್ಷಕನಿಗೆ ಬೆಂಕಿ ಹಚ್ಚುತ್ತೀವಿ ಅನ್ನುವಂತಹ ಆಕ್ರೋಶ. ಯಾಕಂದರೆ ಮನೆ ಮಗನನ್ನು ಕಳ್ಕೊಂಡಿದ್ದಾರೆ. ಇವತ್ತು ಬೆಳೆದು ಮನೆಗೆ ಆಸರೆ ಆಗಬೇಕಾದಂಥವನು, ತಂದೆ ತಾಯಿಗೆ ಆಸರೆ ಆಗಬೇಕಾದಂಥವನು ಇವತ್ತು ಸಾವನ್ನಪ್ಪಿದ್ದಾನೆ. ಆ ಆಕ್ರೋಶ ಎಷ್ಟರ ಮಟ್ಟಿಗಿತ್ತು ಪೋಷಕರದು ಅಂದರೆ ಪೆಟ್ರೋಲ್ ತಗೊಂಡು ಹೋಗಿದ್ದಾರೆ. ಅಲ್ಲಿವರೆಗೂ ಕೂಡ ಅವರು ಆ ನೋವಿದೆ, ಸಂಕಟ ಇದೆ. ಇದು ದ್ವೇಷ, ಅಸೂಯೆ ಅಂತಲ್ಲ ಇದು. ಯಾಕಂದರೆ ತನ್ನ ಮಗನನ್ನು ಕಳ್ಕೊಂಡಂತಹ ಪೋಷಕರಿಗೆ ಆ ನೋವಿದೆ, ಸಂಕಟ ಇದೆ. ಯಾಕಂದರೆ ಎಂಥ ಹೆತ್ತ ತಂದೆ ತಾಯಿಗೂ ಕೂಡ ತಮ್ಮ ಎದುರುಗಡೆನೇ
ಮನೆ ಮಗಳನ್ನ ಕಳ್ಕೊಳ್ಳೋಕ್ಕೆ ಯಾರೂ ಇಷ್ಟಪಡಲ್ಲ. ಅದರಷ್ಟು ಸಂಕಟ ಮತ್ತೊಂದು ಇರಲ್ಲ ಪೋಷಕರಿಗೆ. ಹಾಗಾಗಿ ಅವ್ರು ಏನು ಮಾಡಿದಾರೆ ಅಂದರೆ ಪೆಟ್ರೋಲ್ ಕ್ಯಾನನ್ನು ತಗೊಂಡು ಹೋಗ್ತಾರೆ. ಜೊತೆಗೆ ಪೊಲೀಸ್ನವರು ಅದನ್ನು ಸಮಯ ಪ್ರಜ್ಞೆಯನ್ನು ಉಪಯೋಗಿಸಿ ಪೊಲೀಸ್ನವರು ಅದನ್ನು ಕಿತ್ಕೊಳ್ತಾರೆ. ಇಲ್ಲಾಂದರೆ ಇನ್ನೂ ಬೇರೆ ಬೇರೆ ರೀತಿಯಾದಂಥ ಅನಾಹುತ ಆಗ್ತಾ ಇತ್ತು. ವಸತಿ ಶಾಲೆ ಬಳಿ ಉದ್ವಿಗ್ನತೆ ಒಂದು ಕಡೆಗೆ ಹೆಚ್ಚಾಗಿದೆ. ಪೊಲೀಸವರ ಮುಂದೆನೇ ಪಿ ಟಿ ಮಾಸ್ಟ್ರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ತಾರೆ. ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಪೊಲೀಸರ ಜೀಪಿಗೆ ಅಡ್ಡಲಾಗಿ ಪೋಷಕರು ಕೂತ್ಕೊಳ್ತಾರೆ. ನೋಡಿ ಯಾಕೆ ಹಿಂಗಾಯಿತು, ಏನಾಯಿತು ಅನ್ನೋವಂಥದ್ದು ಕೂಡ ಈಗ ಆ ಮರಣೋತ್ತರ ಪರೀಕ್ಷೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಸ್ಪಷ್ಟವಾದಂಥ ಉತ್ತರ ಸಿಗ್ತದೆ. ಆದರೆ ಪಿ ಟಿ ಮಾಸ್ಟ್ರು ಆ ತಲೆ ಬಗ್ಗಿಸಿ ಕುತ್ತಿಗೆ ಮೇಲೆ ಹೊಡೆದಿದ್ದಾರಂತೆ. ಆ ಕುತ್ತಿಗೆಗೆ ಹೊಡೆಯುವಾಗ ತಲೆಗೆ ಸರಿಯಾಗಿ ಏಟೇನಾದರೂ ಬಿದ್ದು ಆ ವಿದ್ಯಾರ್ಥಿ ಏನಾದರೂ ಸಾವನ್ನಪ್ಪಿದಾನ ಅಥವಾ ಬೇರೆ ಏನಾಯಿತು ಆತನಿಗೆ ಅನ್ನುವಂಥದ್ದು ಸತ್ಯಾಸತ್ಯತೆ ಮರಣೋತ್ತರ ಪರೀಕ್ಷೆ ಬಂದ ನಂತರ ಗೊತ್ತಾಗ್ತಾ ಹೋಗ್ತದೆ. ಇದು ಬೆಂಗಳೂರು ಉತ್ತರ ತಾಲೂಕಿನ ಕಾಡರಾಯಪ್ಪನಹಳ್ಳಿಯಲ್ಲಿರುವಂತಹ ಸ್ಟ್ರಲ್ಲಿಂಗ್ ವಸತಿ ಶಾಲೆಯಲ್ಲಿ 12 ವರ್ಷದ ವಿದ್ಯಾರ್ಥಿ. ನೋಡಿ 12 ವರ್ಷದ ವಿದ್ಯಾರ್ಥಿ ಆತ. ಆ ವಿದ್ಯಾರ್ಥಿಗೆ ಈ ಥರ ಮನಸ್ಸೋ ಇಚ್ಛೆ ಏನಾದರೂ ಹೊಡೆದುಬಿಟ್ರ ದೈಹಿಕ ಶಿಕ್ಷಕರು, ದೇಹವನ್ನು ದಂಡಿಸಬೇಕಾದಂಥವರು ಈ ರೀತಿಯಾದಂತಹ ಶಿಕ್ಷೆಯನ್ನು ಕೊಟ್ಟು ಅವರು ಸಾರ್ವಜನಿಕ ವಲಯದಲ್ಲೂ ಆಕ್ರೋಶ, ಜೊತೆಗೆ ಆತನ ಹೆತ್ತವರು ಕುಟುಂಬಸ್ಥರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ ಆ ಪೊಲೀಸ್ನವರು ಎಷ್ಟು ತಡೆದ್ರೂ ಕೂಡ ಆ ಆಕ್ರೋಶಗಳು ಕಮ್ಮಿ ಆಗ್ತಾ ಇಲ್ಲ. ಯಾಕಂದರೆ ಮಗನನ್ನು ಕಳ್ಕೊಂಡಿದ್ದಾರಲ್ವಾ, ಸಹಜವಾಗಿ ಆ ನೋವು ದುಃಖ ದುಮ್ಮಾನಗಳು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ.